ನಾನು ಮಾಡ್ತಾ ಇರೋ ವಿಡಿಯೋ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಅಂತ ಮಾತ್ರ ಅರ್ಥ ಆಗ್ತಿದೆ. ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳ್ತಾನೆ ಇದ್ದೀನಿ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅಷ್ಟೇ. ಸಬ್ಸ್ಕ್ರೈಬೇ ಮಾಡ್ಕೊತಿಲ್ಲ ಅಂದರೆ ನೀವು ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪಾಗುತ್ತೆ. ಬಟ್ ಆದರೆ ನನ್ನ ಕನ್ಸಿಸ್ಟೆನ್ಸಿಯನ್ನು ನಾನು ಬಿಡೋದಿಲ್ಲ. ನನಗೆ ಒಂದಲ್ಲ ಒಂದಿನ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ನಂಬ್ತೀನಿ. ಇದು ನನ್ನ ಬುಧವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನೆನ್ನೆ ರಾತ್ರಿ ಕಜ್ಜಾಯ ಮಾಡಿಟ್ಟಿದ್ದೆ, ಅದನ್ನು ನೋಡ್ತಾ ಇದ್ದೀನಿ. ಕರೆಕ್ಟ್ ಹದದಲ್ಲಿ ಬಂದಿತ್ತು. ತುಂಬ ಖುಷಿ ಆಯಿತು ಕಜ್ಜಾಯ ಕರೆಕ್ಟಾಗಿ ಬಂದಿದೆ ಅಂತ. ಯಾಕಂದರೆ ಕಜ್ಜಾಯ ಕೆಟ್ಟೋಗ್ಬಿಡುತ್ತೆ ಅಂತ ಭಯ ಇತ್ತು. ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬುಧವಾರನೇ ತಿಂಡಿನ ಮಾಡೋದು. ಅದಕ್ಕಿಂತ ಮುಂಚೆ ಅಥವಾ ಅದಾದಮೇಲೆ ಮಾಡೋಕ್ಕೆ ಹೋಗಲ್ಲ. ನಾನು ಇವತ್ತಿನ ಹೋಲ್ ಡೇ ಬರೀ ಅಡುಗೆ ಮನೆಯಲ್ಲೇ ಸ್ಪೆಂಡ್ ಮಾಡಿಬಿಡ್ತೀನಿ. ಯಾಕಂದರೆ ನಾನು ಎಲ್ಲ ಥರ ತಿಂಡಿಗಳನ್ನು ಮಾಡಿ ಮುಗಿಸೋ ಅಷ್ಟರಲ್ಲಿ ನಾನು ಹೋಲ್ ಒಂದು ದಿನ ಬೇಕೇ ಬೇಕಾಗುತ್ತೆ. ಇವತ್ತು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿಬಿಟ್ಟಿದ್ದೆ, ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ, ಮತ್ತೆ ಮಾಡ್ಕೊಳ್ಳೋ ಅಷ್ಟಿರಲ್ಲ ಅಂತ. ಇನ್ನು ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಕೊಬ್ಬರಿ ಮಿಠಾಯಿ ಮತ್ತು ಮೈಸೂರು ಪಾಕಿಂದ. ನಾನು ಮೊದಲಿಗೆ ಕೊಬ್ಬರಿ ಮಿಠಾಯಿ ಮೈಸೂರು ಪಾಕ್ ಮಾಡಿ ಎತ್ತಿಟ್ಬಿಡ್ತೀನಿ. ಅದು 6 ವರ್ಷದಲ್ಲಿ ಬೇರೆ ತಿಂಡಿಗಳನ್ನ ಮಾಡೋಕ್ಕೆ ರೆಡಿ ಮಾಡ್ಕೋತೀನಿ. ನಾನು ಯಾವಾಗಲೂ 8 ಥರ ತಿಂಡಿಗಳನ್ನು ಮಾಡ್ತೀನಿ. 7 ಥರ ಸ್ವೀಟು, 1 ಚಕ್ಲಿ ಇರುತ್ತೆ. ತಿಂದಿದ್ದಾದ ತಕ್ಷಣವೇ ನಾನು ಕೊಬ್ಬರಿ ಮಿಠಾಯಿ ಮತ್ತು ಮೈಸೂರು ಪಾಕ್ ಮಾಡಿ ಎತ್ತಿಟ್ಟಿದ್ದೆ. ಅದಾದಮೇಲೆ ನಾನು ಇಲ್ಲಿ ರವೆ ಉಂಡೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ರವೆನ ನಾವು ಎಷ್ಟು ಹುರಿತೀವೋ ಅಷ್ಟು ಚೆನ್ನಾಗಿರುತ್ತೆ. ಯಾವಾಗಲೂ ರವೆ ಅರ್ಧ ಹುರಿದಿದ್ದು ಆದಮೇಲೆ ಅದ್ರ ಜೊತೆಗೇ ಕೊಬ್ಬರಿನೂ ಹಾಕ್ಕೊಂಡು ಹುರಿಯೋದ್ರಿಂದ ನಾವು ರವೆ ಉಂಡೆನ ಸ್ವಲ್ಪ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು. ಬೂಸ್ಟ್ ಬರೋದು ಅಥವಾ ಹಾಳಾಗೋದು ಆಗಲ್ಲ. ನಿಮಗೆ ಇಲ್ಲಿ ನಾನು ತೋರಿಸಿರೋಂಥ ಯಾವುದಾದ್ರೂ ತಿಂಡಿದು ರೆಸಿಪಿ ಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋಲಿ ಪೋಸ್ಟ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈಗ ಆಲ್ರೆಡಿ ನಾನು ಚಕ್ಲಿ ಮಾಡೋದು ಹೇಗೆ, ಹಾಗೆ ಈಸಿಯಾಗಿ ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ಪೋಸ್ಟ್ ಮಾಡಿದ್ದೀನಿ. ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಯಾಕಂದರೆ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಎಲ್ಲನೂ ರೆಕಾರ್ಡ್ ಮಾಡ್ಕೋಬೇಕು ಅನ್ನೋದು ಮರ್ತೇ ಹೋಗ್ಬಿಡುತ್ತೆ. ಇನ್ನು ನನ್ನ ಈ ವಾರ ಪೂರ್ತಿ ರೆಕಾರ್ಡಿಂಗ್ ಮಾಡಿ ವಿಡಿಯೋಗಳನ್ನು ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಹಬ್ಬದ ಬ್ಯುಸಿಯಲ್ಲಿರೋದ್ರಿಂದ ತಿಂಡಿ ಮಾಡೋದು, ಕ್ಲೀನ್ ಮಾಡೋದು ಮತ್ತು ರೆಡಿ ಮಾಡೋದು ಇದೇ ಆಗೋಗ್ಬಿಡತ್ತೆ. ರವೆ ಉಂಡೆ ಎಲ್ಲ ಮಾಡಿ ಒಂದು ಸೈಡಿಗೆ ಎತ್ತಿಟ್ಟು ನಾನು ಕರ್ಜಿಕಾಯಿಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಇಲ್ಲಿ ಏನೇನು ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ಮೈಸೂರು ಪಾಕು, ಕೊಬ್ಬರಿ ಮಿಠಾಯಿ, ರವೆ ಉಂಡೆ, ಹಾಗೆಯೇ ಕರ್ಜಿಕಾಯಿ, ಅದ್ರ ಜೊತೆಗೆ ಸಕ್ಕರೆ ಪುರಿ, ಇನ್ನು ಅದ್ರ ಜೊತೆಗೆ ಚಿಗ್ಲಿ ಇಷ್ಟ ಅಂತ ಹೇಳ್ತಾರೆ ದೇವರಿಗೆ. ಸೊ ಹಾಗಾಗಿ ಚಿಗ್ಲಿನೂ ಕೂಡ ಮಾಡ್ತಾಯಿದ್ದೀನಿ. ಕಜ್ಜಾಯ ಆದಮೇಲೆ ಒಂದು ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ನನಗೆ 7 ಥರ ಸ್ವೀಟು, 1 ಥರ ಚಕ್ಲಿ ರೆಡಿ ಆಗೋಗ್ಬಿಡತ್ತೆ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ತಿಂಡಿ ಎಲ್ಲ ಆಲ್ಮೋಸ್ಟ್ ಮುಗಿಸಿದ್ದಾಯಿತು. ಮಧ್ಯಾಹ್ನ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕಿಂತ ಮುಂಚೆ ಒಂದು ಸಿಂಕ್ ತುಂಬ ಪಾತ್ರೆ ಆಗೋಗ್ಬಿಟ್ಟಿತ್ತು. ಅದನ್ನೆಲ್ಲ ತೊಳೆದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಮ್ಮ ಮನೆಯವರಿಗೆ ಬಟ್ಟೆ ತೊಗೊಂಡಿರಲಿಲ್ಲ ಇನ್ನು ಹಬ್ಬಕ್ಕೆ ಅಂಥೇಳಿ. ಸೊ ಹಬ್ಬಕ್ಕೆ ಬಟ್ಟೆ ತೊಗೊಂಡು ಹಾಗೆ ಸ್ವಲ್ಪ ಕೆಲಸ ಇತ್ತು ಪಾತ್ರೆ ಅಂಗಡಿಯಲ್ಲಿ, ಅದನ್ನು ಮುಗಿಸ್ಕೊಂಬರೋಣ ಒಟ್ಟಿಗೆ ಅಂತ ಹೊರಟ್ವಿ. ಮೊನ್ನೆ ಅಡುಗೆ ಮನೆ ಕ್ಲೀನ್ ಮಾಡಿದಾಗ ನಾನು ಯೂಸ್ ಮಾಡದೇ ಇರೋದು, ಹಾಳಾಗಿರೋದು ಸುಮಾರಷ್ಟು ಪಾತ್ರೆ 1 ಚೀಲದಷ್ಟಿತ್ತು. ಅದನ್ನೆಲ್ಲ ಕೊಟ್ಟು ಹೊಸದಾಗಿ ಏನಾದರೂ ತೊಗೊಳ್ಳೋಣ ಅಂತ ಬಂದಿದ್ದೆ. ನನಗೆ ಒಂದು 4 kg ಆಗುವಷ್ಟು ಒಂದು ಪಾತ್ರೆ ಬೇಕಿತ್ತು. ಅದನ್ನು ಬೈ ಮಾಡಿಕೊಂಡೆ. ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾದಮೇಲೆ ಕರ್ಜಿಕಾಯಿ ಮತ್ತು ಸಕ್ಕರೆ ಪುರಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ನಿಂತು ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ರೆಸ್ಟ್ ತೊಗೊಳೋಕ್ಕೂ ಮನಸ್ಸಿರಲಿಲ್ಲ. ಯಾಕಂದರೆ ಟೈಮ್ ಆಗೋದ್ರೆ ಏನೂ ಸರಿ ಹೋಗಲ್ಲ ಅಂತ. ಇದ್ರ ಮಧ್ಯೆ ಗ್ಯಾಸ್ದೊಂದು ಶಾಕಿಂಗ್ ಇತ್ತು ನನಗೆ. ಇನ್ನು ಚಕ್ಲಿ ಮಾಡಬೇಕಿತ್ತು, ಹಾಗೆ ಕಜ್ಜಾಯನ ಬೇಯಿಸ್ಕೊಬೇಕಿತ್ತು. ಅಷ್ಟರಲ್ಲಿ ಸಿಲಿಂಡ್ರು ಖಾಲಿ ಆಗೋಯಿತು. ಇವಾಗ ಸಿಲಿಂಡ್ರು ಬುಕ್ ಮಾಡ್ಕೊಳ್ಳೋಕ್ಕೆ ಅದು OTP ಎಲ್ಲ ಬರಬೇಕು. 1 ವೀಕ್ 15 ಡೇಸ್ ತನಕ ಎಲ್ಲ ವೆಯ್ಟ್ ಮಾಡಬೇಕು. ನನ್ನ ಹತ್ರ ಡಬಲ್ ಸಿಲಿಂಡ್ರು ಬೇರೆ ಇಲ್ಲದೆ ಇರೋದ್ರಿಂದ ತಲೆಯೆಲ್ಲ ಕೆಟ್ಟೋಯ್ತು. ನಮ್ಮ ಮನೆಯವರು ಅವ್ರ ಫ್ರೆಂಡ್ಸ್ನ 1-2 ವಿಚಾರಿಸಿದ್ರು, ಬಟ್ ಅವ್ರ ಹತ್ರನೂ ಯಾರ ಹತ್ರನೂ ಇರಲಿಲ್ಲ ಎಕ್ಸ್ಟ್ರಾ ಬ್ಯಾಕಪ್. ಸೊ ಆಮೇಲೆ ಐ ಡಿಸೈಡ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕರೆಂಟ್ ಸ್ಟವಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಕರೆಂಟ್ ಸ್ಟವ್ನೇ ಸ್ಟಾರ್ಟ್ ಮಾಡಿದೆ. ಚಕ್ಲಿ ಬೇಯಿಸುವಾಗ ಏನು ಪ್ರಾಬ್ಲಮ್ ಆಗಲಿಲ್ಲ, ತುಂಬಾ ಚೆನ್ನಾಗಿ ಬಂತು ಚಕ್ಲಿ ಎಲ್ಲ. ಬಟ್ ಕಜ್ಜಾಯ ಮಾಡುವಾಗ ಅದು ಆ ಹೀಟ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆ್ಯಂಡ್ ಏನೇನೋ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿ ಒಂದು ಕಂಪ್ಲೀಟ್ 10 ಕಜ್ಜಾಯ ಹಾಳಾಯಿತು. ಅದಾದಮೇಲೆ ಹೆಂಗೋ ಮಾಡಿ ಒಂದು 9 ಕಜ್ಜಾಯನ ಬೇಯಿಸ್ಕೊಂಡೆ. ಹಬ್ಬದ ಟೈಮಲ್ಲೆಲ್ಲ ಈ ಥರ ಆಯಿತು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಕಜ್ಜಾಯನೂ ಎಲ್ಲ ಮಾಡಿ ಮುಗಿಸಿ ಇಡೀ ಅಡುಗೆ ಮನೆಯೆಲ್ಲ ಮತ್ತೆ ಇನ್ನೊಂದ್ಸಲ ಕ್ಲೀನ್ ಮಾಡಿ ಮಲ್ಕೊಂಡಾಗ 1 ಗಂಟೆ ಆಗಿತ್ತು. ನಾನು ಬೆಳಗ್ಗೆನೇ ಊರಿಗೆ ಹೋಗಬೇಕಾಗಿರೋದ್ರಿಂದ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಒಂದು ಕಡೆ ಇಟ್ಟೆ ಮಲ್ಕೊಂಡಿದ್ದೆ. ಇದಾಗಿತ್ತು ನನ್ನ ಕಂಪ್ಲೀಟ್ ಭಾನುವಾರ. ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.